ಒಡಿಶಾಗೆ 4 ದಿನಗಳ ಪ್ರವಾಸದಲ್ಲಿರುವ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಭುವನೇಶ್ವರ ಸಮೀಪದ ಹರಿದಮಾಡ ಗ್ರಾಮದಲ್ಲಿ ಬ್ರಹ್ಮಕುಮಾರಿಯ ಡಿವೈನ್ ರಿಟ್ರೀಟ್ ಸೆಂಟರ್ ಅನ್ನು ನಿನ್ನೆ ಉದ್ಘಾಟಿಸಿದರು. ಇದೇ ವೇಳೆ ಸುಸ್ಥಿರತೆಗಾಗಿ ಜೀವನ ಶೈಲಿ ಅಭಿಯಾನಕ್ಕೂ ಅವರು ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ರಾಜ್ಯಪಾಲರಾದ ರಘುಬರ್ ದಾಸ್, ಮುಖ್ಯಮಂತ್ರಿ ಮೋಹನ್ ಚರಣ್ ಮಾಂಝಿ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ಈ ವೇಳೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಕಾಡು, ಪರ್ವತ, ನದಿ, ಸರೋವರ, ಸಮುದ್ರ, ಮಳೆ, ಗಾಳಿ ಎಲ್ಲವೂ ಜೀವಿಗಳ ಉಳಿವಿಗೆ ಅತ್ಯಗತ್ಯ. ಆದರೆ ಮಾನವ ತನ್ನ ದುರಾಸೆಗಾಗಿ ಪ್ರಕೃತಿಯನ್ನು ದುರ್ಬಳಕೆ ಮಾಡಿಕೊಳ್ಳುತ್ತಿದ್ದಾನೆ. ಈ ಹಿನ್ನೆಲೆಯಲ್ಲಿ ಪ್ರಕೃತಿಯೊಂದಿಗಿನ ಸಾಮರಸ್ಯ ಸ್ಥಾಪಿಸುವುದು ಮತ್ತು ಪ್ರಕೃತಿ ಸ್ನೇಹಿ ವಾತಾವರಣ ನಿರ್ಮಿಸುವುದು ಅತ್ಯಗತ್ಯವಾಗಿದೆ ಎಂದರು. ಭೂಮಿಯನ್ನು ತಾಯಿ ಎಂದು, ಆಕಾಶವನ್ನು ತಂದೆ ಎಂದು ಕರೆಯಲಾಗುತ್ತದೆ. ನದಿಗೆ ತಾಯಿ ಎಂಬ ಬಿರುದು ಕೂಡ ನೀಡಲಾಗಿದೆ. ನೀರನ್ನು ಜೀವನ ಎಂದು ಕರೆಯಲಾಗುತ್ತಿದೆ. ಮಳೆಯನ್ನು ಇಂದ್ರ, ಸಾಗರವನ್ನು ವರುಣನೆಂದು ಪೂಜಿಸುತ್ತೇವೆ ಎಂದು ತಿಳಿಸಿದರು. ಹವಾಮಾನ ಬದಲಾವಣೆ, ಜಾಗತಿಕ ತಾಪಮಾನ ಜಗತ್ತು ಎದುರಿಸುತ್ತಿರುವ ದೊಡ್ಡ ಸವಾಲಾಗಿದೆ. ಪ್ರವಾಹ, ಭೂಕುಸಿತ, ಭೂಕಂಪನಗಳು, ಕಾಡ್ಗಿಚ್ಚು ಪದೇ ಪದೇ ಸಂಭವಿಸುತ್ತಿವೆ. ಈ ಹಿನ್ನೆಲೆಯಲ್ಲಿ ನೈಸರ್ಗಿಕ ಸಂಪನ್ಮೂಲಗಳ ಕನಿಷ್ಠ ಬಳಕೆಯನ್ನು ಖಚಿತಪಡಿಸಿಕೊಳ್ಳಲು ನಮ್ಮ ಅಭ್ಯಾಸಗಳನ್ನು ಬದಲಿಸಿಕೊಳ್ಳಬೇಕಾಗಿದೆ. ಪ್ರಕೃತಿ ಜೀವನ ಶೈಲಿಯ ಕುರಿತು ಚರ್ಚಿಸಿದರೆ ಸಾಲದು, ಅದನ್ನು ದೈನಂದಿನ ಜೀವನದ ಭಾಗವಾಗಿಸಿಕೊಳ್ಳುವ ಮೂಲಕ ನೈಸರ್ಗಿಕ ಸಂಪನ್ಮೂಲವನ್ನು ಉಳಿಸಲು ಪ್ರತಿಯೊಬ್ಬರೂ ಪಣ ತೊಡಬೇಕು ಎಂದು ರಾಷ್ಟ್ರಪತಿ ಕರೆ ನೀಡಿದರು. सेहीपरि एही संस्था द्वारा 2023 मसीहा अक्टोबर मासरे राष्ट्रपति भवन रे आयोजित इंटरफेथ मीट रे मध्य जोग देवार अवसर मते मिली। सबु धर्म, प्रेम, करुणा, दया, शांति, सत्य, अहिंसा आदि आध्यात्मिक मूल्य उपरे से कार्यक्रम इंटरफेथ कार्यक्रम आधारित थिला। यह थिला इंटरफेथ मीट रो वार्ता। सामाजिक जीवन को आध्यात्मिक मार्ग में परिचालित करने ब्रह्मकुमारी ईश्वरीय विश्वविद्यालय प्रयास